ಈ ದಿನ ನಮ್ಮ ವಿಶ್ವಕರ್ಮ ಸಮುದಾಯದ ರಾಜ್ಯಾಧ್ಯಕ್ಷರು, ನಮ್ಮ ಮಾರ್ಗದರ್ಶಿಗಳು ಮತ್ತೆ ಅವರ ಒಂದು ಮಹಾಸಭಾದ ಕೂಸಂದ್ರ ತಪ್ಪಾಗಲಾರದು. ಇವತ್ತು ವಸಂತ್ ಕುಮಾರ್ ಆಗಿರ್ತಕ್ಕಂಥ ನಾನು ಒಬ್ಬ ನಗರಸಭಾ ಸದಸ್ಯನಾಗಿ ಇವತ್ತು ಒಂದು ರಾಜ್ಯ ಮಟ್ಟದ ಆಡಳಿತ ಪಕ್ಷದಲ್ಲಿ ಇವತ್ತು ಒಂದು ವಿಭಾಗಕ್ಕೆ ರಾಜ್ಯಾಧ್ಯಕ್ಷನ ಕೆಲಸ ಮಾಡ್ತೀವಿ ಅಂದ್ರೆ ಅವರು ಕೊಟ್ಟಿರ್ತಕ್ಕಂಥ ಮಾರ್ಗದರ್ಶನ. ಇವತ್ತು ನಮ್ಮ ಸೌಭಾಗ್ಯ ಅವರು ಒಂದು ಸ್ಟಾರ್ ಕ್ಯಾಂಪೇನ್ ಆಗಿ ಆಯ್ಕೆ ಆದ್ಮೇಲೆ ಅವರ ಒಂದು ಗುರುತಿನ ಚೀಟಿ ತಗೊಂಡು ಹೋಗ್ಬೇಕಾದ್ರೆ ನಾನು ಕೂಡ ಅನಿರೀಕ್ಷಿತವಾಗಿ ಭೇಟಿಯಾದೆ. ಸರ್ ದಯಮಾಡಿ ನನ್ನ ಕಚೇರಿಗೆ ಬಂದು ತಾವು ಆಶೀರ್ವಾದ ಮಾಡಿ ಅಂತ ಕೇಳ್ಕೊಂಡಾಗ ತುಂಬ ಮನಸ್ಸಿಂದ ಬಂದಿದ್ದಾರೆ. ನಮ್ಮ ಜೊತೆಯಲ್ಲಿ ನಮ್ಮ ರವಿ ಅವರು, ನಮ್ಮ ರಾಜಶೇಖರ್ ಅವರು, ನಮ್ಮ ಉತ್ತರದ ಅಧ್ಯಕ್ಷ ಆಗಿರ್ತಕ್ಕಂಥ ರಾಮಚಂದ್ರ ಅವರು, ನಮ್ಮ ಸೋಷಿಯಲ್ ಮೀಡಿಯಾ ಚೀಫ್ ಮೊಹಮ್ಮದ್ ಅಲಿ ಅವರು, ಎಲ್ಲ ಸ್ನೇಹಿತರು ಸಾಹೇಬ್ ಜೊತೆಗೆ ಬಂದರು. ವಿಶೇಷವಾಗಿ ಕಾಯಕ ಸಮಾಜಗಳೆಲ್ಲರೂ ಕೂಡ ಸನ್ಮಾನ್ಯ KP ನಂಜುಂಡಿ ಅವರು ಮಾಡಿಕೊಟ್ಟಿರ್ತಕ್ಕಂಥ ಮಾರ್ಗದರ್ಶನ ಏನು 25 ವರ್ಷಗಳಿಂದ ಶೋಷಿತ ಮತ್ತು ಹಿಂದುಳಿದ ಸಮಾಜ ಆಗಿರ್ತಕ್ಕಂಥ ವಿಶ್ವಕರ್ಮ ಸಮಾಜದ ಒಂದು ರಾಜಕೀಯ ಮತ್ತು ಧಾರ್ಮಿಕ ಮತ್ತು ಎಲ್ಲ ಶೈಕ್ಷಣಿಕವಾಗಿರ್ತಕ್ಕಂಥ ಅಭಿವೃದ್ಧಿಗೆ ಅವರು ಕಳೆದ 25 ವರ್ಷಗಳಿಂದ ಅಗಲಿರಲು ದನಿವರೆಗೆ ನಾಯಕನಾಗಿ ಅವರು ಈಗಲೂ ಕೂಡ ಕಾರ್ಯಕ್ರಮ ರೂಪಿಸ್ತಾ 24x7 ಅನ್ನೋ ರೀತಿಯಲ್ಲಿ ಕೆಲಸ ಮಾಡ್ತಿರ್ತಾರೆ. ಅವರ ಒಂದು ಮಾರ್ಗದರ್ಶನ ನಮ್ಮ ಒಂದು ಕುಶಲಕರ್ಮಿ ವಿಭಾಗಕ್ಕೆ ಏನು ಕಾಯಕ ಸಮಾಜಗಳಲ್ಲಿ ಒಂದಾಗಿರ್ತಕ್ಕಂಥ ಕುಶಲಕರ್ಮಿಗಳು ಈ ರಾಜ್ಯದಲ್ಲಿ 50 ಲಕ್ಷ ಜನ ಇದ್ದಾರೆ. ನಮಗೆ ನಾಯಕರಿಲ್ಲ ಇವತ್ತು. ಅಂತ ಒಬ್ಬ ನಾಯಕರು ಇವತ್ತು KP ನಂಜುಂಡಿ ಅವರು ಮಾರ್ಗದರ್ಶಕರಾಗಿ ನಿಮ್ಮ ಕುಶಲಕರ್ಮಿ ವಿಭಾಗಕ್ಕೆ ಯಾವತ್ತೂ ಕೂಡ ನಾನು ಪ್ರೇರಣೆ ಕೊಡ್ತೀನಿ ಅಂತ ತುಂಬೂರಿಂದ ಬಂದಿದ್ದಾರೆ. ಅವರ ಆಶೀರ್ವಾದ ಮತ್ತು ಸಹಕಾರ ಯಾವಾಗ ಕೂಡ ಇದೇ ರೀತಿ ಇರಲಿ. ರಾಜ್ಯದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಸರ್ಕಾರ ಮತ್ತು KPCC ಅಧ್ಯಕ್ಷ ಆಗಿರ್ತಕ್ಕಂಥ DK ಶಿವಕುಮಾರ್ ನೇತೃತ್ವದ ಈ ಸರ್ಕಾರ 5 ವರ್ಷಗಳ ಕಾಲ ಎಲ್ಲ ಬಡವರಿಗೆ, ದೀನದಲಿತರಿಗೆ ಮೂಲಭೂತವಾಗಿರ್ತಕ್ಕಂಥ ಸೌಕರ್ಯಗಳನ್ನು ಕೊಡ್ತದೆ ಈ ಪಕ್ಷ ಅಂತ ಹೇಳ್ತಾ ಸನ್ಮಾನ್ಯ ನಂಜುಂಡಿ ಸಾಹೇಬರು ಬಂದಿರತಕ್ಕಂಥದ್ದು ನಮ್ಮ ಕಚೇರಿಗೆ ಅಲ್ಲ, ನಮ್ಮ ವಿಭಾಗದ ಎಲ್ಲ ಈ ರಾಜ್ಯದಲ್ಲಿ 18 ಜಿಲ್ಲೆಗಳಲ್ಲಿ ಸಂಘಟನೆ ಮಾಡಿ ವಿಭಾಗಕ್ಕೆ ಜಿಲ್ಲಾಧ್ಯಕ್ಷರನ್ನ ಮತ್ತು ರಾಜ್ಯ ಪದವಿಗಳು ಮಾಡಿದೀನಿ. ಎಲ್ಲರೂ ಕೂಡ ಒಂದು ಖುಷಿಯಾಗಿರ್ತಕ್ಕಂಥ ಸಂಗತಿ ನಮ್ಮ ನಾಯಕರಿಗೆ ಬಂದಿರತಕ್ಕಂಥದ್ದು. ಸರ್, ಈಗ ಇನ್ನೊಂದು ವಿಷಯ, ಈಗ ದಾವಣಗೆರೆಯಲ್ಲಿ ಶಾಮನೂರು ಶಿವಶಂಕರನು ಅವರು ಎಕ್ಸ್ಪೈರ್ ಆದರು. ಅವ್ರ ಮೊಮ್ಮಗ ಸಂಬಂಧ ಅವ್ರಿಗೊಂದು ಟಿಕೆಟ್ ಕೊಟ್ಟಿದ್ದಾರೆ. ಎಲ್ಲ ಪಾಸಿಟಿವ್ ಆಗಿ ದಾವಣಗೆರೆಯಲ್ಲಿ ಅದ್ರ ಬಗ್ಗೆ ತಾವು ಹೇಳಿದ್ದಾರೆ ಸರ್. ನಾವು ನಮ್ದು ಒಟ್ಟಾರೆ ಒಂದು ಪಾಯಿಂಟ್, ಕೋಮುವಾದಿ BJP ಪಕ್ಷ ದೂರ ಇಡತಕ್ಕಂಥದ್ದು. ಅಲ್ಲಿ ಸಮರ್ಥ ಅವರು ಅಭ್ಯರ್ಥಿ ಅಲ್ಲ, ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಅಂತ. ಅಲ್ಲಿ ಕೋಮುವಾದಿ ಪಕ್ಷನ ಹೊರಗಿಡಬೇಕಾದ್ರೆ ಅಲ್ಲಿ ಒಂದು ಸೂಕ್ತವಾದ ವ್ಯಕ್ತಿನ ನಾವು ಕ್ಯಾಂಡಿಡೇಟ್ ಆಗಿ ಮಾಡ್ಬೇಕಾಗಿತ್ತು. ಕೊಟ್ಟಿದ್ದಾರೆ ಕ್ಯಾಂಡಿಡೇಟ್ ಆಗಿ, ಗೆಲ್ಲಿಸ್ತಕ್ಕಂಥದ್ದು, ಗೆಲ್ತಾರೆ ಕೂಡ. 50,000 ಮೆಜಾರಿಟಿ ಅವ್ರು ಗೆದ್ದು ಬರ್ತಾರೆ. ನಮ್ಮ ಏನು ಕಾಯಕ ಸಮಯಗಳು ಎಲ್ಲರೂ ಕೂಡ ಅದರಲ್ಲಿ ಬಹುತೇಕ ಇವತ್ತು ಫಲಾನುಭವಿಗಳು ಇವತ್ತು 5 ಗ್ಯಾರಂಟಿ ಯೋಜನೆಯಲ್ಲಿ ನಾವೆಲ್ಲರೂ ಆ ಫಲವನ್ನು ಹೊಂದಿದ್ದೇವೆ. ನಮ್ಮ ರಾಜ್ಯಾಧ್ಯಕ್ಷರು ಕೂಡ ನಂಜುಂಡಿ ಸಾಹೇಬರು ಕ್ಯಾಂಪೇನ್ ಬಂದಾಗ ನಾವು ಕೂಡ ಒಂದು ಸಮಾವೇಶವನ್ನು ಮಾಡುವ ಮೂಲಕ ನಮ್ಮ ಬದ್ಧತೆಯನ್ನ ಅಲ್ಲಿ ಮೆರೀತೇವೆ.